ಇನ್ನು ಪ್ರಧಾನಿ ಮೋದಿ ನಿವಾಸಕ್ಕೆ ಸಿಡಿಎಸ್ ಆಗಮಿಸಿದ್ದಾರೆ. ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರಿಗೆ ಪ್ರಧಾನಿ ಮೋದಿ ಅವರು ಬುಲಾವ್ ನೀಡಿದ್ರು. ಬಹುತೇಕ ರಕ್ಷಣಾ ಸಚಿವರ ಜೊತೆ ಅವರು ಕೂಡ ಬರ್ತಾ ಇದ್ದಾರೆ. ಪ್ರಧಾನಿಯನ್ನ ಭೇಟಿಯಾಗಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೊತೆಗೆ ಈಗ ಸಿಡಿಎಸ್ ಅನ್ನ ಕೂಡ ಕರೆಸ್ಕೊಂಡಿದ್ದಾರೆ. ಆಕ್ಚುಲಿ ಸಿಡಿಎಸ್ ಮೀಟಿಂಗ್ ನಿರ್ಧಾರ ಆಗಿರಲಿಲ್ಲ. ಈಗ ಅನಿಲ್ ಚೌಹಾಣ್ ಅವರಿಗೆ ಪ್ರಧಾನಿ ಮೋದಿ ಬುಲಾವ್ ನೀಡಿ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸದ್ಯದಲ್ಲೇ ಶೀಘ್ರದಲ್ಲೇ ದೊಡ್ಡ ತೀರ್ಮಾನ ಆಗ್ತಕ್ಕಂಥದ್ದಂತೂ ನಿಜ. ಯಾಕೆ ಅಂದರೆ ನಿನ್ನೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಸಿಡಿಎಸ್ ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಬ್ರೀಫ್ ಮಾಡೋದಕ್ಕೆ ಇವಾಗ ರಾಜನಾಥ್ ಸಿಂಗ್ ಅವರು ಮೋದಿ ಅವ್ರನ್ನ ಭೇಟಿಯಾಗಿದ್ದಾರೆ. ಈ ನಡುವಲ್ಲೇ ಸಿಡಿಎಸ್ ಅನಿಲ್ ಚೌಹಾಣ್ ಅವ್ರನ್ನ ಪ್ರಧಾನಿ ಮೋದಿ ಅವರು ಕರೆಸ್ಕೊಂಡಿದ್ದಾರೆ. ನೋಡಿ, ಸಿಡಿಎಸ್ ಅವ್ರನ್ನ ಯಾಕೆ ಕರೆಸ್ಕೊತಾರೆ ಅಂತಂದರೆ 3 ವಿಂಗ್ಗಳಿಗೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3 ವಿಂಗ್ಗಳಿಗೆ ಅವರು ಮುಖ್ಯಸ್ಥರು. ಹಾಗಾಗಿ ಸಲಹೆ ಸೂಚನೆಗಳು ಏನೇ ಹೋದರೂ ಅವ್ರ ಮುಖಾಂತರನೇ ಹೋಗಬೇಕಾಗತ್ತೆ. ಹಾಗಾಗಿ ಅನಿಲ್ ಚೌಹಾಣ್ ಅವ್ರನ್ನ ಈಗ ಅವರು ಕರೆಸ್ಕೊಂಡಿರ್ತಕ್ಕಂಥದ್ದು ಸಿಡಿಎಸ್ ಅನ್ನು ಒಂದು ರೀತಿಯಲ್ಲಿ ತುರ್ತು ಸಭೆ ಅಂತ ಕರೆದರೂ ತಪ್ಪಾಗಲ್ಲ. ಇದು ಇಮಿಡಿಯೇಟ್ ಒಂದು ಮೀಟಿಂಗ್ ಆಗಬೇಕು ಅಂತ. ಬಟ್ ಇದಾದಮೇಲೆ ನಾನು ಆಗಲೇ ಹೇಳಿದಂತೆ ಇನ್ನೊಂದು ಸಭೆ ಕೂಡ ಆಗಬೇಕಾಗತ್ತೆ ಕೆಲವು ಪ್ರಮುಖರ ಜೊತೆಯಲ್ಲಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಎಲ್ಲರ ಜೊತೆ ಸಭೆ ಮಾಡಿ, ಒಂದು ಸಂಪುಟ ಸಭೆ ಥರ ಮಾಡಿ ಮಾಹಿತಿಯನ್ನು ಕೊಟ್ಟು ಅಂತಿಮವಾದ ನಿರ್ಧಾರಕ್ಕೆ ಬರಲಾಗುತ್ತೆ. ಏಕೆಂದರೆ ಮೋದಿ ಅವರು ನಿನ್ನೆ ಕೂಡ ದೇಶವಾಸಿಗಳಿಗೆ ಭರವಸೆ ಕೊಟ್ಟಿದ್ದಾರೆ. ತಕ್ಕ ಶಾಸ್ತಿ ಆಗತ್ತೆ, ಆಗೇ ಆಗುತ್ತೆ ಅಂತ ನೆನ್ನೆ ಹೇಳಿದ್ದಾರೆ ಅವರು.